ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಭಾನುವಾರ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾನುವಾರ ನಾವು ಹಂಗೆ ಒಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಗೌಡಗೇರಿ ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ. ಹಾಗೆ ಕೆ ಆರ್ ಪುರಮ್ನಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಹೂ ತೊಗೊಂಡ್ರಾಯ್ತು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಹಂಗೆ ಮುಟ್ಕೊಳಕ್ಕಾಗುತ್ತೆ ಅಂತ. ಬೆಳಗ್ಗೆ ನಾವು ಟಿಫಿನ್ ಕೂಡ ಮಾಡಿರಲಿಲ್ಲ. ಹಂಗೆ ಹೋಗುವಾಗ ಅದೆಲ್ಲವೆಲ್ಲೋ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೂ ಹೇಳಿದರು. ಹಾಗಾಗಿ ಅಲ್ಲೇ ಟಿಫಿನ್ ಮಾಡಿಕೊಂಡು ಮುಂದೆ ಜರ್ನಿನ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ನಾವು ಬಿಡದಿಯಲ್ಲಿ ತಟ್ಟೆ ಇಡ್ಲಿನ ಎಲ್ಲರೂ ಕೂಡ ತೊಗೊಂಡ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಯಾರಾದರೂ ಬಿಡದಿಗೆ ಹೋದ್ರಲ್ಲಿ ತಟ್ಟೆ ಇಡ್ಲಿನ ಒಂದ್ಸರಿ ತಿಂದು ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಟಿಫಿನ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿ ಕೂಡ ತಟ್ಟೆ ಇಡ್ಲಿ ಮತ್ತು ವಡೆ, ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಮಸಾಲೆ ದೋಸೆ ಎಲ್ಲ ಕೂಡ ಇರುತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಬೋದು. ನಾವು ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ನೋಡ್ತಿರ್ಬೋದು, ಇವಾಗ ಅಮಾವಾಸ್ಯೆ ಬೇರೆ ಕೂಡ ಇತ್ತು. ಭಾನುವಾರ ನಾವು ಬಂದಾಗ ತುಂಬ ರಶ್ಶು. ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಏರಿಯಾ ಇತ್ತು. ಇವಾಗ ನಾವು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬಂದು ದರ್ಶನನ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು, ಎದುರುಗಡೆ ಸ್ಟ್ಯಾಚು ಬೇರೆ ಕಾಣ್ತಾ ಇದೆ. ತಾಯಿದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಕಣ್ಣುಗಳು ತುಂಬಿ ಬರ್ತಾ ಇದೆ. ಅಷ್ಟು ಚಂದ ಕಾಣ್ತಾ ಇತ್ತು ದೇವರ ಸ್ಟ್ಯಾಚು ಕೂಡ. ಹಾಗೆ ಒಳಗಡೆ ನಾವು ಹೋಗ್ತಾ ಇಲ್ಲ, ದೇವ್ರುಗಳು ಇದ್ವು. ನಾಗ ದೇವತೆ ಮತ್ತು ಶಿವ ಮತ್ತು ಬಸವಣ್ಣ ದೇವ್ರುಗಳ ದರ್ಶನ ಮುಗಿಸ್ಕೊಂಡು ಕ್ಯೂ ಅಲ್ಲಿ ನಾವು ಹೊರಟ್ವಿ. ನಾವು ಹೊರಟುವಾಗ ಕ್ಯೂ ಅಲ್ಲಿ 2 ಗಂಟೆ 1:45 ಆಗಿತ್ತು. ನಾವು ಹೋಗೋ ಟೈಮಲ್ಲಿ ಪೂಜೆ ಕೂಡ ಕರೆಕ್ಟ್ ಟೈಮ್ ಮಧ್ಯಾಹ್ನ ಪೂಜೆ ನಡೀತಾ ಇತ್ತು. ಅಲ್ಲಿ ಮೂಕ್ ಬಸವಪ್ಪನವ್ರದ್ದು ನೀರು ಹಾಕ್ಸ್ಕೊಂಡ್ರಾಯ್ತು ನಡ್ರಿ ಅಂತ ಹೇಳಿದ್ವಿ. ಎಲ್ಲರೂ ಕೂಡ ನೀರು ಹಾಕ್ಸ್ಕೊಂಡ್ವಿ. ತುಂಬ ಖುಷಿ ಆಯಿತು. ಅದು ಕೂಡ ಅಮಾವಾಸ್ಯೆ ಮತ್ತು ಭಾನುವಾರ ಅಷ್ಟೇ ಇರುತ್ತಂತೆ. ಅದು ಕೂಡ ಮುಗಿಸ್ಕೊಂಡು 2 ಗಂಟೆ ಕ್ಲೋಸ್ ಅದು ನೀರು ಹಾಕ್ಸ್ಕೊಳ್ಳೋದು, ಮುಖ ಬಸವಪ್ಪನವ್ರದ್ದು ನೀರು. ಇವಾಗ ನಾವು ಅಲ್ಲಿ ಬಸವಣ್ಣವ್ರದ್ದು ದರ್ಶನ ಮುಗಿಸ್ಕೊಂಡು ಮುಂದೆ ಊಟಕ್ಕೆ ಹೋದ್ರಾಯ್ತು ಅಂತ ಊಟ ಮುಗಿಸ್ಕೊಂಡು ಬಂದ್ವಿ. ಹೊರಗಡೆ ಬಂದು ಫ್ಯಾನ್ಸಿ ಸ್ಟೋರ್ ಇದೆ ಅಲ್ಲಿ ಹಂಗೆ ಸ್ವಲ್ಪ ಏನು ತಗೊಂಡ್ಲಿಲ್ಲ, ಹಂಗೆ ನೋಡಿಕೊಂಡು ಹೊರಗಡೆ ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಕೆಂಗಲ್ ಆಂಜನೇಯಗೆ ಹೋಗಿ ಕೆಂಗಲ್ ಆಂಜನೇಯನ ದರ್ಶನವನ್ನು ಮುಗಿಸ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಸಂಜೆ ಆಗಿಬಿಟ್ಟಿತ್ತು. ನಾವು ಅಭಯ ಆಂಜನೇಯ ದೇವಸ್ಥಾನ ದರ್ಶನ ಮಾಡೋ ಅಷ್ಟರಲ್ಲಿ ಅಲ್ಲಿ ಕ್ಯೂ ಕೂಡ ಇತ್ತು. ಅಮಾವಾಸ್ಯೆ ಎಲ್ಲ ದೇವಸ್ಥಾನಗಳು ತುಂಬ ರಶ್ ಇತ್ತು. ನಮ್ಮ ಆಂಟಿ ಕೂಡ ಅವಾಗವಾಗ ಫೋನ್ ಮಾಡ್ತಾಯಿದ್ರು, ಬನ್ನಿ ಈ ಕಡೆ ಬಂದರೆ, ತುಂಬ ದಿನ ಆಯಿತು ಬಂದೇ ಇಲ್ಲ ಅಂತ. ಹಂಗೆ ಅವ್ರ ಮನೆಗೆ ಹೋದ್ರಾಯ್ತು ಮನೆ ಕಡೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ರೀಚ್ ಆಗೋಷ್ಟಕ್ಕೆ 8 ಗಂಟೆ ಆಗಿಬಿಟ್ಟು. ಟ್ರಾಫಿಕ್ ಬೇರೆ ಇತ್ತಲ್ಲ ಸಂಡೆ, ಹಂಗಾಗಿ ಅಜ್ಜಿ ಹೆಸರೇನಮ್ಮ? ರುಕ್ಮಿಣಿ ಅಜ್ಜಿ. ಹೌದೇನು? ಇಲ್ಲಿ ನೋಡೋದ್ ಮಾಡ್ತಿದ್ದಾರೆ, ಅದಕ್ಕೆ ಚೆನ್ನಾಗಿರುತ್ತೆ. ಅದ್ ನೋಡಿ ತಿಂದು ಸೂಪರ್ ಇದ್ದು ನೀವು ಮಾಡ್ಕೊ.